ಹೇಮಾವತಿ ಕೆನಾಲ್ ಕಾಮಗಾರಿಗೆ ಬ್ರೇಕ್. ಕೆನಾಲ್ ಕಾಮಗಾರಿಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಡಿಸಿ ಭರವಸೆ ಹಿನ್ನೆಲೆ ಹೋರಾಟ ಬಂದ್ ಆಗಿದೆ. ಫೋನ್ ಮೂಲಕ ಮಾತಾಡಿದ್ದಾರೆ ಜಿಲ್ಲಾಧಿಕಾರಿ. ಸಂಕಾಪುರ ಬಳಿ ಹೋರಾಟಗಾರರು ಜಮಾಯಿಸಿದ್ರು. ಕಾಮಗಾರಿ ನಡೀತಾ ಇದ್ದ ಸ್ಥಳಕ್ಕೆ ಬಂದು ನಿಂತಿದ್ರು ಹೋರಾಟಗಾರರು. ಹೋರಾಟ ನೋಡಿ ಅಲ್ಲಿದ್ದಂತ ಸಿಬ್ಬಂದಿ ಕೂಡ ಕಾಲ್ಕಿತ್ತಿದ್ರು. ಶಾಸಕರ ಸಭೆ ಕರೆದು ಮುಂದಿನ ನಿರ್ಧಾರವಾಗುತ್ತೆ. ಫೋನ್ ಮೂಲಕ ಜಿಲ್ಲಾಧಿಕಾರಿ ಮಾತಾಡಿದ್ದಾರೆ. ಕಾಮಗಾರಿಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಡಿಸಿ ಭರವಸೆ ಕೊಟ್ಟ ಹಿನ್ನೆಲೆ ಹೋರಾಟವನ್ನ ಹಿಂದಕ್ಕೆ ತಗೊಂಡಿದ್ದಾರೆ. ಉಗ್ರ ಸ್ವರೂಪ ಪಡೆದಂತ ಹೋರಾಟ. ಹೇಮಾವತಿ ಕೆನಾಲ್ ಕಿಚ್ಚು ಬಹಳ ಜೋರಾಗಿತ್ತು. ಪಟ್ಟು ಸಡಿಲಿಸಲಿಲ್ಲ ಹೋರಾಟಗಾರರು. ಕಾಮಗಾರಿ ನಡೀತಾ ಇರುವಂತಹ ಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ರು. ಈ ಕೆನಾಲ್ ಕಾಮಗಾರಿ ಏನ್ ನಡೀತಾ ಇದೆ ಅದರ ಎರಡೂ ಬದಿಯಲ್ಲೂ ಕೂಡ ಹೋರಾಟಗಾರರು ಜಮಾಯಿಸ್ತಾರೆ. ಕಾಮಗಾರಿ ಸ್ಥಗಿತ ಆಗಿತ್ತು ಅಲ್ಲಿ, ಯಾಕಂದ್ರೆ ಅಲ್ಲಿದ್ದಂತ ಸಿಬ್ಬಂದಿ ಈ ಹೋರಾಟಕ್ಕೆ ಬೆದರಿ ಅಲ್ಲಿಂದ ಕಾಲ್ಕಿತ್ತಿದ್ರು. ಈಗ ಡಿಸಿ ಭರವಸೆ ಕೊಟ್ಟಿದ್ದಾರೆ. ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಈ ಕಾಮಗಾರಿಗೆ. ಹಾಗಾಗಿ ಹೋರಾಟವನ್ನು ಕೂಡ ತಾತ್ಕಾಲಿಕವಾಗಿ ಹಿಂಪಡೆದಿದ್ದಾರೆ. ಶಾಸಕರ ಸಭೆ ಕರೆದು ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಹೇಮಾವತಿ ಕೆನಾಲ್ ಕಾಮಗಾರಿಗೆ ಈಗ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಈ ಕಾಮಗಾರಿ ಕೂಡಲೇ ನಿಲ್ಲಿಸಬೇಕು, ಇಲ್ಲ ಅಂದ್ರೆ ಉಗ್ರವಾದ ಹೋರಾಟವನ್ನ ನಡೆಸ್ತೀವಿ ಅಂತ ಹೋರಾಟಗಾರರು ಸಿಡಿದೆದ್ದಿದ್ರು. ರಸ್ತೆ ಮಧ್ಯದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಹೋರಾಟದ ಕಿಚ್ಚು ಕೂಡ ಜೋರಾಗಿತ್ತು. ಯಾವ ಮಟ್ಟಿಗಿನ ಹೋರಾಟ ಅಂದ್ರೆ ಸ್ಥಳದಲ್ಲಿ 5,000 ಪೊಲೀಸರನ್ನ ನಿಯೋಜಿಸಲಾಗಿದೆಯಂತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾಂತೇಶ್ ಸಂಪರ್ಕದಲ್ಲಿದ್ದಾರೆ. ಮಹಾಂತೇಶ್, ಹೋರಾಟದ ಸ್ವರೂಪ ಕ್ಷಣದಿಂದ ಕ್ಷಣಕ್ಕೆ ಜೋರಾಗ್ತಾ ಇತ್ತು. ಈಗ ಕಾಮಗಾರಿ ನಡೀತಾ ಇದ್ದ ಸ್ಥಳಕ್ಕೆ ಬಂದು ನಿಂತಿದ್ರು ಹೋರಾಟಗಾರರು. ಈಗ ಜಿಲ್ಲಾಧಿಕಾರಿ ಒಂದು ಭರವಸೆ ಕೊಟ್ಟಿದ್ದಾರೆ, ತಾತ್ಕಾಲಿಕವಾಗಿ ಕಾಮಗಾರಿಯನ್ನ ಸ್ಥಗಿತಗೊಳಿಸಿದ್ದಾರೆ. ಸೊ ಅಲ್ಲಿನ ಹೋರಾಟಗಾರರು ಏನ್ ಹೇಳ್ತಾ ಇದ್ದಾರೆ? ಶ್ವೇತಾ, ಏನು ಬೆಳಗ್ಗೆ ಅಂದ್ರೆ ಸುಮಾರು 2 ಗಂಟೆ ಅದಕ್ಕಿಂತ ಹಿಂದಲೂ ಕೂಡ ಸಾಕಷ್ಟು 1-1:30 ಸಂದರ್ಭದಲ್ಲಿ ರೈತರು ಪಾದಯಾತ್ರೆಯನ್ನ ಶುರು ಮಾಡಿದ್ರು. ಅಂದ್ರೆ ನಿಟ್ಟೂರಿಂದ ಸುಮಾರು 12 ಕಿಲೋಮೀಟರ್ ದೂರದವರೆಗೂ ಕೂಡ ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಬಂದು ಸಂಕಾಪುರ ಬಳಿ ತಡೆದಿರುವಂತದ್ದು. ಈಗ ಆ ಒಂದು ಸ್ಥಳದಲ್ಲೇ ಎಲ್ಲರೂ ಕೂಡ ಇದ್ದಾರೆ. ಏನು ಇಲ್ಲಿ ಒಂದು ಸುಮಾರು 800 ಮೀಟರ್ ಅಷ್ಟು ನಾಲೆಯನ್ನ ಕಾಮಗಾರಿಯನ್ನ ತೆಗೆದಿರುವಂತದ್ದು, ಕಾಮಗಾರಿ ಮಾಡ್ತಿರುವಂತದ್ದನ್ನ ನಾವು ಕಾಣಬಹುದು. ಈ ಒಂದು ನಾಲೆ ಅಕ್ಕಪಕ್ಕ ನಿಂತಹ ರೈತರು ಎಲ್ಲರೂ ಕೂಡ ಈಗಲೇ ನಾಲೆಯನ್ನ ಮುಚ್ಚಬೇಕು ಅನ್ನೋ ಒಂದು ಒತ್ತಡವನ್ನ ಏರ್ತಿರುವಂತದ್ದು. ಈಗಲೇ ಸರ್ಕಾರ ಈ ಒಂದು ನಿರ್ಧಾರದಿಂದ ಹಿಂದೆ ಸರಿಬೇಕು. ಯಾವುದೇ ಕಾರಣಕ್ಕೂ ಕಾಮಗಾರಿಯನ್ನ ಮುಂದುವರಿಸಬಾರ್ದು. ಒಂದು ವೇಳೆ ಏನಾದ್ರೂ ನೀವು ಮುಂದುವರಿಸಿದ್ದೆ ಆದ್ರೆ ನಾವೆಲ್ಲರೂ ಕೂಡ ನಾಲೆ ಒಳಗೆ ಇಳಿದು ಅದರ ಒಂದು ಕಾಮಗಾರಿ ಏನ್ ಮಾಡುವಂತ JCB ಕೆಳಗೆ ಮಲಗ್ತೀವಿ, ಆ ಮುಖಾಂತರ ನಮ್ಮ ಜೀವವನ್ನ ಬಿಡ್ತೀವಿ. ಆದ್ರೆ ಈ ಕಾಮಗಾರಿ ನಡೆಸಕ್ಕೆ ನಾವು ಬಿಡೋದಿಲ್ಲ ಅನ್ನೊಂದು ಮಾತನ್ನ ಇಲ್ಲಿನ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು ಒಂದು ಕಡೆ. ಮತ್ತೊಂದು ಕಡೆ ಏನು ಜಿಲ್ಲಾಧಿಕಾರಿಗಳ ಜೊತೆಗೆ ಶಾಸಕ ಸುರೇಶ್ ಗೌಡ ಕೂಡ ಮಾತುಕತೆಯನ್ನು ಆಡ್ತಿರುವಂತದ್ದು. ಆ ಮೂಲಕ ಸರ್ಕಾರಕ್ಕೆ ಮಾಹಿತಿಯನ್ನ ರವಾನೆ ಮಾಡೋದ್ರ ಮುಖಾಂತರವಾಗಿ ಈಗಿರುವಂತಹ ಪರಿಸ್ಥಿತಿ ಮತ್ತೆ ಮುಂದೆ ಏನ್ ಮಾಡ್ಬೇಕು ಅನ್ನೋ ಒಂದು ನಿರ್ಧಾರವನ್ನ ಇಲ್ಲಿರುವಂತಹ ಎಲ್ಲಾ ಪ್ರತಿಭಟನಾಕಾರರು ಕುಳಿತು ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದನ್ನ ನಾವು ಕಾಣಬಹುದು. ಸರ್ಕಾರಕ್ಕೆ ಈಗ ಸದ್ಯ 1 ತಿಂಗಳ ಗಡುವನ್ನ ಈ ಒಂದು ಪ್ರತಿಭಟನಾಕಾರರು ನೀಡಿದ್ದಾರೆ. 1 ತಿಂಗಳ ಅವಧಿಯಲ್ಲಿ ಎಲ್ಲಾ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಪಕ್ಷದ ಶಾಸಕರನ್ನ ಮತ್ತು ರೈತ ಮುಖಂಡರುಗಳನ್ನ ಕರೆದು ಆ ಮಾತುಕತೆನ ಆಡ್ಬೇಕು. ಖುದ್ದು CM ಅವರು ಮಾತುಕತೆನ ಆಡ್ಬೋದು. ಆಡಿ ಆ ನಂತರವೇ ಈ ಒಂದು ಕಾಮಗಾರಿಯನ್ನ ನಿಲ್ಲಿಸಬೇಕು, ಯಾವುದೇ ರೀತಿಯ ಕಾಮಗಾರಿಯನ್ನ ಮಾಡಬಾರ್ದು ಅನ್ನೋದು ಅವರ ಒಂದು ನಿರ್ಧಾರ ಆಗಿರುವಂತದ್ದು. ಮತ್ತೆ ಇನ್ನೊಂದು ಅವರ ಒಂದು ಒತ್ತಾಯ ಇರುವಂತದ್ದು ಏನು, ಈ ಪ್ರಮುಖ ನಾಲೆ ಏನಿದೆ ಆ ಪ್ರಮುಖ ನಾಲೆಯಿಂದಲೇ ಪ್ರಮುಖವಾಗಿ ನೀರನ್ನ ಅಂದ್ರೆ ಪ್ರಮುಖ ನಾಲೆ ಏನಿದೆ ಆ ನಾಲೆ ಮುಖಾಂತರ ನೀರು ತೆಗೆದುಕೊಂಡು ಹೋಗಿ ಕುಣಿಗಲ್ಗೆ ಆ ನಾಲೆಯನ್ನ ಅಗಲೀಕರಣ ಮಾಡೋದ್ರ ಮುಖಾಂತರವಾಗಿ ಉನ್ನತೀಕರಣವನ್ನ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ತೆಗೆದುಕೊಂಡು ಹೋಗ್ಲಿ. ಅದಕ್ಕೆ ನಮ್ಮ ವಿರೋಧ ಇಲ್ಲ, ಯಾಕಂದ್ರೆ ಕುಣಿಗಲ್ ಭಾಗವಾಗಿಯೇ ಈ ಯೋಜನೆ ಇರುವಂತದ್ದು. ಹಾಗಾಗಿ ಕುಣಿಗಲ್ಗೆ ನೀರು ತೆಗೆದುಕೊಂಡು ಹೋಗೋದಕ್ಕೆ
ಯಾವುದೇ ರೀತಿಯ ವಿರೋಧ ಇಲ್ಲ. ಇನ್ನು ಉಳಿದಂತೆ ಮಾಗಡಿಗೆ ನೀವು ನೀರು ತೆಗೆದುಕೊಂಡು ಹೋಗ್ಬೇಕು ಅಂತ ಏನಾದ್ರೂ ಉದ್ದೇಶ ಇದ್ರೆ ಅದಕ್ಕೂ ನಾವು ವಿರೋಧ ಮಾಡಲ್ಲ. ಯಾಕೆಂತಂದ್ರೆ ಅದು ಕೂಡ ನಮ್ಮ ರಾಜ್ಯದ ಭಾಗದಲ್ಲಿ ಇರುವಂತದ್ದು. ಹಾಗಾಗಿ ಅಲ್ಲೇ ನೀವು ನೀರು ತೆಗೆದುಕೊಂಡು ಹೋಗುವಂತದ್ದು ಏನಾದ್ರು ಇದ್ರೆ ನೀವು ಏನು ನಾಲೆಯನ್ನ ಅಗಲೀಕರಣ ಮಾಡೋದ್ರ ಜೊತೆಗೆ ಏನು ಈಗ 24 TMC ತುಮಕೂರಿಗೆ ಅಲೋಕೇಶನ್ಸ್ ಏನಾಗಿದೆ ಅದರಲ್ಲಿ ಹೆಚ್ಚಿನ ಪ್ರಮಾಣದ ನೀರನ್ನ ಅಲೋಕೇಶನ್ ಮಾಡೋದ್ರ ಮುಖಾಂತರವಾಗಿ ನೀವು ಮಾಗಡಿಗೂ ಕೂಡ ನೀರು ತೆಗೆದುಕೊಂಡು ಹೋಗಿ ಅನ್ನೋ ಒಂದು ಒತ್ತಾಯವನ್ನು ಮಾಡಿರುವಂತದ್ದು. ಹಾಗಾಗಿ ಈಗ ಸದ್ಯ 1 ತಿಂಗಳ ಗಡುವನ್ನ ಸರ್ಕಾರಕ್ಕೆ ಪ್ರತಿಭಟನಾಕಾರರು ಕೊಟ್ಟಿರುವಂತದ್ದು. ಒಂದು ವೇಳೆ ಏನಾದ್ರು ಈ ಕದ್ದು ಮುಚ್ಚಿ ನೀವು ಕೆಲಸವನ್ನ ಮಾಡದೇ ಆದ್ರೆ ನಾವು ಅದಕ್ಕೆ ಅವಕಾಶವನ್ನ ಕೊಡಲ್ಲ. ನಾವು ಸ್ಥಳಕ್ಕೆ ಬಂದು ಆ ಒಂದು ಕಾಮಗಾರಿ ನಡೆಯುವಂತದ್ರಲ್ಲಿ ಅಡ್ಡ ನಿಂತು ನಮ್ಮ ಪ್ರಾಣ ಕೊಡ್ತೀವಿ ಅನ್ನೋ ಒಂದು ಮಾತನ್ನ ಇಲ್ಲಿನ ಪ್ರತಿಭಟನಾಕಾರರು ಹೇಳಿರುವಂತದ್ದು. ಶ್ವೇತಾ. ಎಸ್, ಥ್ಯಾಂಕ್ ಯು ಮಹಾಂತೇಶ್ ಎಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.